ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೋಡ್ತಾ ಇದ್ರೆ ನನ್ನ ಮುಂದೆ ದೊಡ್ಡ ಬಾಕ್ಸ್ ಇರುವಂತದ್ದು. ಇದರೊಳಗೆ ಏನಿದೆ ಅಂತ ಆಲ್ರೆಡಿ ನೀವು ಗೆಸ್ ಮಾಡಿರ್ತೀರಾ. Zebronics Juke Bar 9000 Pro ಅಂತ ಇದು ಒಂದು ಆಡಿಯೋ ಸೌಂಡ್ ಬಾರ್ ಆಗಿರುವಂತದ್ದು. ಇದನ್ನ ನಾವು ಟಿವಿ ಬೇಕಾದ್ರೆ ಕನೆಕ್ಟ್ ಮಾಡ್ಕೊಬಹುದು, ಕಂಪ್ಯೂಟರ್ ಕನೆಕ್ಟ್ ಮಾಡಬಹುದು, ಮೊಬೈಲ್ಗೆ ಕನೆಕ್ಟ್ ಮಾಡಬಹುದು, ಜೊತೆಗೆ ಬ್ಲೂಟೂತ್ ಇಂದ ಯಾವ ಡಿವೈಸ್ ಬೇಕಾದ್ರೂ ಕನೆಕ್ಟ್ ಅನ್ನ ಮಾಡಬಹುದು. ಜೊತೆಗೆ ಈ ಒಂದು ಬಾಕ್ಸ್ ಒಳಗೆ ಒಂದು ಸಬ್ ಊಫರ್ ಸಹ ಸಿಗ್ತಾ ಇರುವಂತದ್ದು. ಸೊ ನಾವು ನಮ್ಮ ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ಒಂದು ಥಿಯೇಟರ್ ರೀತಿ ಎಕ್ಸ್ಪೀರಿಯನ್ಸ್ ಅನ್ನ ಮಾಡ್ಕೊಬಹುದು. ಇದರ ಜೊತೆಗೆ ಈ ಒಂದು ಸೌಂಡ್ ಬಾರ್ ಏನಿದೆ ಇದು ಡಾಲ್ಬಿ ಡಿಜಿಟಲ್ ಪ್ಲಸ್ ಅನ್ನ ಸಹ ಸಪೋರ್ಟ್ ಮಾಡುತ್ತೆ. ಸೊ ಒಂದು ತುಂಬಾ ಒಳ್ಳೆ ವಿಷಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಪ್ರೆಸೆನ್ಸಲ್ಲಿ ನನಗೆ ಅನಿಸ್ತಂಗೆ ತುಂಬಾ ಕಡಿಮೆ ಡಿವೈಸ್ಗಳಲ್ಲಿ ಈ ಒಂದು ಡಾಲ್ಬಿ ಸಪೋರ್ಟ್ ನಿಮಗೆ ಸಿಗ್ತಾ ಇರುವಂತದ್ದು. ಸೊ ಇದನ್ನ ಅನ್ಬಾಕ್ಸ್ ಮಾಡೋಣ ಮತ್ತು ಈ ಒಂದು ಸೌಂಡ್ ಬಾರ್ ಯಾವ ರೀತಿ ಇದೆ, ಸೌಂಡ್ ಕ್ವಾಲಿಟಿ ಆಗಿರ್ಬೋದು, ಸೌಂಡ್ ಎಷ್ಟು ಜೋರಾಗಿ ಕೇಳುತ್ತೆ, ಪ್ರತಿಯೊಂದನ್ನು ಸಹ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಕಂಪ್ಲೀಟಾಗಿ ರಿವ್ಯೂ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಫ್ರೀಯಾಗಿ ಮಾಡ್ಕೊಳ್ಳಿ ಬೇಗ. ಓಕೆ, ಮೊದಲದಾಗಿ ಒಂದು ಬಾಕ್ಸ್ ಅನ್ನ ಓಪನ್ ಮಾಡೋಣ. ನೋಡ್ತಾ ಇದ್ರೆ ಒಂದು ಬಾಕ್ಸ್ ಗಿರೀಟ್ ಸಿಗ್ತಿರುವಂತದ್ದು ವಿಚಿತ್ರವಾಗಿ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ. ಋತಿಕ್ ರೋಷನ್ ಫೋಟೋ ಇದೆ ಮುಂದ್ಗಡೆ, ಬ್ರ್ಯಾಂಡ್ ಅಂಬಾಸಿಡರ್ ಈ ಒಂದು ಬ್ರ್ಯಾಂಡಿಗೆ. ಸೊ ಮೊದಲದಾಗಿ ಇದನ್ನ ಓಪನ್ ಮಾಡೋಣ. ಇದನ್ನ ಕ್ರಾಸ್ ಮಾಡ್ಕೋತೀನಿ ಫಸ್ಟು. ಸೊ ಈ ಕಡೆಯಿಂದ ಓಪನ್ ಮಾಡಬೇಕು. ಇಲ್ಲಿ ಓಕೆ, ನೋಡ್ತಾ ಇದ್ರೆ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಕಡೆ ಪವರ್ ಕೇಬಲ್ಲು, ರಿಮೋಟ್ ಕಂಟ್ರೋಲು ಎಲ್ಲ ಸಿಗ್ತಾ ಇದ್ದೀನಿ. ಓಪನ್ ಮಾಡ್ತೀನಿ, ಆಮೇಲೆ ಬೇರೆ ಚೆಕ್ ಮಾಡ್ತೀನಿ. ಫಸ್ಟು ಈ ಒಂದು ಬಾಕ್ಸನ್ನ ಓಪನ್ ಮಾಡೋಣ. ನಿಮಗೆ ಡೈರೆಕ್ಟಾಗಿ ನೋಡ್ಬೋದು ಊಫರ್ ಸಿಗುತ್ತೆ. ಸೊ ಗಮನಿಸ್ತಾ ಇದ್ದೀರಾ, ಇದು ಊಫರು, ಸಬ್ ಊಫರ್. ಸೊ ಹೆವಿ ಸೈಜ್ ಇದೆ. ಓಕೆ, ನೋಡ್ತಾ ಇಲ್ಲ ಈ ಒಂದು ಸಬ್ ಊಫರ್ ನಿಮಗೆ ನೋಡೋ ಸಿಗ್ತಾ ಇರುವಂಥದ್ದು. ಒಂದು ಒಳ್ಳೆ ಬಿಲ್ಡ್ ಆಗಿದೆ. ನಿಮ್ಗೆ ಇದರಲ್ಲಿ Zebronics ಲೋಗೋ ಸಿಗ್ತಾ ಇದೆ. ಮತ್ತೆ ನಿಮ್ಗೆ ನೋಡ್ಬೋದು ಊಫರು ಲುಕ್ ಮಾತ್ರ ಒಂದು ಲೆವೆಲ್ಗೆ ತುಂಬ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಒಂದು ವೈರು, ಇದೊಂದು ಪ್ಯಾಸಿವ್ ಸಬ್ ಊಫರ್ ಆಗಿರುವಂಥದ್ದು. ಸೊ ನೀವು ಡೈರೆಕ್ಟಾಗಿ ಇದನ್ನ ಈ ಒಂದು ಸೌಂಡ್ ಬಾರಿಗೆ ಕನೆಕ್ಟ್ ಮಾಡಿದ್ರೆ ಸಾಕು. ಯಾವುದೇ ಒಂದು ಪವರ್ ಅಡಾಪ್ಟರ್ನ ಇದಕ್ಕೆ ಹಾಕುವಂಥ ಅವಶ್ಯಕತೆ ಇಲ್ಲ. ಸೊ ಇದನ್ನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಸೌಂಡ್ ಬಾರನ್ನು ಓಪನ್ ಮಾಡೋಣ. ಜೊತೆಗೆ ವಾಲ್ ಮೌಂಟ್ ಮಾಡೋದಕ್ಕೆ ನಿಮಗೆ ಇವ್ರನ್ನೇ ಸ್ಟ್ಯಾಂಡ್ ಎಲ್ಲ ಕೊಟ್ಟಿದ್ದಾರೆ. ಸ್ಕ್ರೂಗಳೆಲ್ಲ ಆ್ಯಕ್ಚುಲಿ ಒಂದು ಕವರ್ ಒಳಗಿದೆ, ಅದನ್ನು ತೋರಿಸ್ತೀನಿ ಆಮೇಲೆ ನಾನು ನಿಮಗೆ. ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂದ್ರೆ ಲಿಟ್ರಲಿ ಕ್ರೇಜಿ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೆವಿ ಬಿಲ್ಡ್ ಕ್ವಾಲಿಟಿ ಆಗಿರುವಂಥದ್ದು. ನಿಮಗೆ ಒಂದು ಲೆವೆಲ್ಗೆ ಒಂದು ವೆಯ್ಟ್ ಇದೆ ಆಯ್ತಾ. ಸೊ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಚೆನ್ನಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸೌಂಡ್ ಬಾರ್ ಆದರೂ ಆಗಿರ್ಬೋದು ಅಥವಾ ಈ ಒಂದು ಊಫರ್ ಆದರೂ ಆಗಿರ್ಬೋದು, ಸಬ್ ಊಫರು ಎರಡೂ ಕೂಡ ಒಂದು ಒಳ್ಳೆ ಬಿಲ್ಡ್ ಕ್ವಾಲಿಟಿಯನ್ನು ಹೊಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಟೋಟಲಿ ಒಂದು ಸೌಂಡ್ ಬಾರ್ನಲ್ಲಿ ನಿಮಗೆ 6 ಸ್ಪೀಕರ್ಗಳು ಸಿಗುತ್ತೆ. ಆ ಇಮೇಜ್ ನೋಡ್ತಾ ಇದ್ದೀರಾ. ಸೊ 6 ಸ್ಪೀಕರ್ಗಳು ಸಿಗ್ತಾ ಇರುವಂಥದ್ದು. 120 ವ್ಯಾಟ್ನ ಪವರ್ ನಿಮಗೆ ಈ ಒಂದು ಔಟ್ಪುಟ್ ಸಿಗ್ತಾ ಇರುವಂಥದ್ದು. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಂಗೆ ಬೂಮ್ ಮಾಡಿಸ್ಬೋದು. ಥಿಯೇಟರ್ ಥರ ಎಕ್ಸ್ಪೀರಿಯನ್ಸ್ ನಿಮಗೆ ಮನೇಲಿ ಆಗುತ್ತೆ ಅಂತ ಹೇಳ್ತೀನಿ. ಇನ್ನು ಇದನ್ನು ಬಿಟ್ಟರೆ ನಿಮಗೆ ಈ ಒಂದು ಬಾಕ್ಸ್ ಒಳಗೆ ನೋಡ್ತಾ ಇದ್ದೀರಾ, ಇದು ಟಿವಿಗೆ ಏನಾದರೂ ಕನೆಕ್ಟ್ ಮಾಡ್ತೀರಾ ಅಂತ ಅಂದರೆ ಈ ಒಂದು ವೈರ್ನ ಕೊಟ್ಟಿದ್ದಾರೆ. ವೈರ್ನ ಮುಖಾಂತರ ನೀವು ಇದನ್ನು ಟಿವಿ ಕನೆಕ್ಟ್ ಮಾಡ್ಬೋದು. ಜೊತೆಗೆ ಒಂದು ರಿಮೋಟ್ ಸಹ ಇರುವಂಥದ್ದು. ರಿಮೋಟಿಗೆ ಸೆಲ್ಲನ್ನು ಸಹ ನೀಡಿದ್ದಾರೆ. ಸಖತ್ ಒಳ್ಳೆ ವಿಷಯ. ಈ ಒಂದು ರಿಮೋಟ್ ಕ್ವಾಲಿಟಿ ಇದೆ, ಒಂಥರ ಒಂದು ಲೆವೆಲಿಗೆ ಚೆನ್ನಾಗಿದೆ ಆಯಿತಾ. ಒಂದು ಒಳ್ಳೆಯ ರಿಮೋಟ್ ಕ್ವಾಲಿಟಿನೇ, ತುಂಬ ಸಿಂಪಲ್ ಕ್ವಾಲಿಟಿ. ನೋಡ್ತಾ ಇದ್ದೀರಾ, ತುಂಬ ಸಿಂಪಲ್ ಆಗಿದೆ ರಿಮೋಟು. ಸೊ ನಾಟ್ ಬ್ಯಾಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಸೆಲ್ಲು ನೀಡಿದ್ದಾರೆ, ತುಂಬ ಒಳ್ಳೆಯ ವಿಷಯ. ಇನ್ನು ನಿಮಗೆ ಪವರ್ ಕೇಬಲ್ ನೀಡಿದ್ದಾರೆ. ಈ ಒಂದು ಸೌಂಡ್ ಬಾರ್ಗೆ ನೀವು ಪವರ್ ನೀಡೋದಕ್ಕೆ ಒಂದು ಕೇಬಲ್ನ ಕನೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಯೂಸರ್ ಮ್ಯಾನ್ಯಲ್ ಇದೆ, ವಾರಂಟಿ ಕಾರ್ಡ್ ನಿಮಗೆಲ್ಲ ಇದರಲ್ಲೇ ಇರುವಂಥದ್ದು. ಇದನ್ನು ಬಿಟ್ಟರೆ ಬೇರೆಯೂ ಸಹ ಈ ಒಂದು ಬಾಕ್ಸ್ ಒಳಗೆ ಇರೋದಿಲ್ಲ. ಇನ್ನು ಒಂದು ಸೌಂಡ್ ಬಾರ್ನ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದು 60 ವ್ಯಾಟ್ನ ಒಂದು ಸ್ಪೀಕರ್ ಆಗಿರುವಂಥದ್ದು. ಮತ್ತು ಇದು ಸಹ 60 ವ್ಯಾಟ್, ಟೋಟಲ್ 120 ವ್ಯಾಟ್ ಪವರ್ನ ಹೊಂದಿರುವಂಥ ಸ್ಪೀಕರ್ ಇದಾಗಿದೆ ಅಂತ ಹೇಳ್ಬೋದು. ಇದು ಬ್ಲೂಟೂತ್ನ ಸಹ ಸಪೋರ್ಟ್ ಮಾಡಿದೆ. ಬ್ಲೂಟೂತ್ 4.2 ನಿಮಗೆ ಸಪೋರ್ಟ್ ಆಗ್ತಿರುವಂಥದ್ದು. ಬ್ಲೂಟೂತ್ 4.2 ನಾಟ್ ಬ್ಯಾಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಒಂದು ಸೌಂಡ್ ಬಾರ್ಲಿರುವಂಥ ಪೋರ್ಟ್ಗಳ ಬಗ್ಗೆ ಮಾತನಾಡಬೇಕು ಅಂತಾರೆ. ಒಂದು ಪೋರ್ಟ್ ಬಂದ್ಬಿಟ್ಟು ಈ ಒಂದು ಸಬ್ ಊಫರನ್ನು ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಪೋರ್ಟ್ ಇಲ್ಲಿದ್ರೆ ನೋಡ್ತಾ ಇದ್ರೆ ಅದನ್ನ ಇನ್ನೊಂದು USB ಪೋರ್ಟ್ ಇರುವಂಥದ್ದು. ನೀವೇನಾದರೂ ಪೆನ್ ಡ್ರೈವ್ನಲ್ಲಿ ಸಾಂಗನ್ನು ಹಾಕೊಂಡ್ಬಿಟ್ಟು ಡೈರೆಕ್ಟಾಗಿ ಇದಕ್ಕೆ ಹಾಕ್ಬಿಟ್ಟು ನೀವು ಪ್ಲೇ ಮಾಡ್ಬೋದು. ತುಂಬ ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಬ್ ಊಫರ್ ಇದು ಬ್ಲೂಟೂತ್ ಸ್ಪೀಕರ್ ಥರ ಕೆಲಸ ಮಾಡುತ್ತೆ ಆಯ್ತಾ. ಒಂದು ನೀವು ನಿಮ್ಮ ಮೊಬೈಲ್ಗೆ 3.5 ಹೆಡ್ಫೋನ್ ಜಾಕ್ ಹಾಕ್ಬಿಟ್ಟು ಡೈರೆಕ್ಟಾಗಿ ಇದು ಕನೆಕ್ಟ್ ಬೇಕಾದ್ರೂ ಮಾಡ್ಬೋದು.
ಟಿವಿಯಿಂದ ಬೇಕಾದರೂ ಈ ಒಂದು ವೈರ್ನ ಮುಖಾಂತರ ಕನೆಕ್ಟ್ ಮಾಡ್ಕೊಬೋದು, ಅಥವಾ HDMI ಇದೆ ಅಂತಂದ್ರೆ ನಿಮ್ಮ ಒಂದು ಕಂಪ್ಯೂಟರಿಂದ HDMI ಮುಖಾಂತರ ಬೇಕಾದ್ರೂ ಕನೆಕ್ಟ್ ಮಾಡ್ಬೋದು. ಹೆವಿ ಸೌಂಡ್ ಕ್ಲಾರಿಟಿ ಬರುತ್ತೆ ನಿಮಗೆ. ಜೊತೆಗೆ ಬ್ಲೂಟೂತ್ ಸಹ ಇರುವಂಥದ್ದು. ಸೊ ನಾರ್ಮಲ್ ಒಂದು ಬ್ಲೂಟೂತ್ ಸ್ಪೀಕರ್ ರೀತಿ ನಿಮ್ಮ ಒಂದು ಮೊಬೈಲ್ಗೆ ಇದನ್ನು ಕನೆಕ್ಟ್ ಮಾಡ್ಕೊಬೋದು. ನಿಮ್ಮ ಒಂದು PC ಬೇಕಾದ್ರೆ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಬೋದು. ಸೊ ಒಂದು ರೀತಿ ಆಲ್ರೌಂಡರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ರೀತಿ ಇದನ್ನು ಕನೆಕ್ಟ್ ಮಾಡ್ಕೊಬೋದು. ಯಾವ ರೀತಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಟಿವಿಗಾರ ಯೂಸ್ ಮಾಡಿ, ಕಂಪ್ಯೂಟರ್ಗಾರ ಯೂಸ್ ಮಾಡಿ, ಅಥವಾ ಮೊಬೈಲಿಗೆ ಆದರೂ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಸೊ ಫುಲ್ ಮಲ್ಟಿ ಟಾಸ್ಕನ್ನು ಇದು ಮಾಡುತ್ತೆ. ಒಂದು ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪವರ್ ಪೋರ್ಟ್ ನಿಮಗೆ ಸಿಗ್ತಾ ಇರುವಂಥದ್ದು ಈ ಒಂದು ಸೌಂಡ್ ಬಾರ್ನ ಪವರ್ ನೀಡೋದಕ್ಕೆ ಈ ಒಂದು ಪೋರ್ಟ್ಗೆ ನೀವು ಇದನ್ನು ಹಾಕಬೇಕಾಗತ್ತೆ. ಸೊ ಅದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಇನ್ನೇ ಒಂದು ರಿಮೋಟ್ ಏನಿದ್ರೆ ನಾವು ಪ್ಲೇ ಪಾಸನ್ನು ಮಾಡ್ಬೋದು. ನೀವು ಪೆನ್ಡ್ರೈವ್ ಹಾಕಿದ್ದೀರಾ ಅಂತ ಅಂದರೆ, ಅಥವಾ ಬ್ಲೂಟೂತ್ನ ಕನೆಕ್ಟ್ ಮಾಡಿದ್ದೀರಾ ಅಂತ ಅಂದರೆ, ನೀವು ನೆಕ್ಸ್ಟ್ ಸಾಂಗ್ ಪ್ಲೇ ಮಾಡೋದಾಗಿರ್ಬೋದು, ಪ್ಲೇ ಮಾಡೋದಕ್ಕೆ, ಪಾಸ್ ಮಾಡೋದಕ್ಕೆ, ವಾಲ್ಯೂಮ್ ಅಪ್ ಡೌನ್ ಮಾಡೋದಕ್ಕೆ ಈ ಒಂದು ರಿಮೋಟನ್ನು ಸಹ ಯೂಸ್ ಮಾಡ್ಬೋದು. ತುಂಬ ಒಳ್ಳೆಯ ರಿಮೋಟ್ ಇದಾಗಿದೆ. ತುಂಬ ಒಂದು ಒಳ್ಳೆಯ ಬಿಲ್ಡನ್ನು ಹೊಂದಿರುವಂಥ ರಿಮೋಟ್ ಆಗಿದೆ. ಸೊ ಒಂದು ಒಳ್ಳೆಯ ವಿಷಯ. ನೀವು ಆನ್ ಮಾಡಿದ ತಕ್ಷಣ ಈ ಒಂದು ಬಟನ್ ಏನು ಕೊಟ್ಟಿದ್ದಾರೆ, ಈ ಒಂದು ಬಟನ್ಗಳು ಬ್ಯಾಕ್ ಲೈಟ್ ಆನ್ ಆಗುತ್ತೆ. ಇದರಲ್ಲಿ ಒಂದು ಪವರ್ ಬಟನ್ ಇದೆ, ವಾಲ್ಯೂಮ್ ಡೌನು ಮತ್ತು ವಾಲ್ಯೂಮ್ ಅಪ್ ಬಟನ್ ಇರುವಂಥದ್ದು. ಜೊತೆಗೆ ಸೋರ್ಸು, ನೀವು ಯಾವ ಸೋರ್ಸಿಂದ ನೀವು ಪ್ಲೇ ಮಾಡಬೇಕು ಅಂತ ನಾವು ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ಬ್ಲೂಟೂತಿಂದನಾದರೂ ಮಾಡ್ಬೋದು, ಅಥವಾ HDMI ಆಗಿರ್ಬೋದು, ಅಥವಾ 3.5 ಫೋನ್ ಜಾಕ್ ಈ ಒಂದು ಸೋರ್ಸನ್ನು ಬೇಕಾದ್ರೆ ನಾವು ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ಸೊ ನಿಮ್ಗೆ ಇದರಲ್ಲಿ ವಾಲ್ಯೂಮ್ ಸಹ ತೋರಿಸುತ್ತೆ. ನಿಮಗೆ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಅಂತ ಡಿಸ್ಪ್ಲೇ ಕಾಣುತ್ತಾ ಇತ್ತಾ ಈ ಕಡೆ. ಸೊ ಗಮನಿಸ್ತಾ ಇದ್ದೀರಾ, ನೀವು ಆನ್ ಮಾಡೋದು ಅಂದ ತಕ್ಷಣ ಇಲ್ಲಿ ಆನ್ ಅಂತ ತೋರಿಸುತ್ತೆ. ಆಮೇಲೆ ನೀವು ವಾಲ್ಯೂಮನ್ನು ಎಷ್ಟು ಬೇಕಾದ್ರೆ ಸೆಟ್ ಮಾಡ್ಕೊಬೋದು. ನಿಮಗೆ ಮ್ಯಾಕ್ಸಿಮಮ್ ವಾಲ್ಯೂಮ್ ಬಂದ್ಬಿಟ್ಟು 40 ತನಕ ಇದೆ ಆಯಿತಾ. 0ಯಿಂದ 40 ತನಕ ಈ ಒಂದು ವಾಲ್ಯೂಮನ್ನು ಸೆಟ್ ಮಾಡ್ಕೊಬೋದು. ಸೊ ತುಂಬ ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಇದೀಗ ಈ ಒಂದು ಸಬ್ ವೂಫರ್ಗೆ ನಾನು ಬ್ಲೂಟೂತನ್ನು ಕನೆಕ್ಟ್ ಮಾಡ್ತಾ ಇದ್ದೀನಿ. ಬ್ಲೂಟೂತನ್ನು ಕನೆಕ್ಟ್ ಮಾಡಿದ್ದೀನಿ. ಒಂದು ಸಾಂಗನ್ನು ಪ್ಲೇ ಮಾಡಿ ನೋಡ್ತೀನಿ ಯಾವ ರೀತಿ ಪ್ಲೇ ಆಗುತ್ತೆ ಅಂತ. ಸೊ ನಾನು ಯಾವುದಾದ್ರೂ ಸಾಂಗನ್ನು ಪ್ಲೇ ಮಾಡೋದಕ್ಕಾಗಲ್ಲ, ಕಾಪಿರೈಟ್ ಬಂದ್ಬಿಡುತ್ತೆ. ಸೊ ಯಾವುದಾದ್ರೂ NCS ಮ್ಯೂಸಿಕನ್ನು ಪ್ಲೇ ಮಾಡ್ತೀನಿ. ಕಿತ್ಕೊಂಡು ಹೋಗುತ್ತೆ ಆಯ್ತಾ. ಹೆವಿ ಸಖತ್ತಾಗಿದೆ. ತುಂಬ ಕ್ರಿಸ್ಪ್ ಆಗಿದೆ ಸೌಂಡ್. ಏನು ವಾಲ್ಯೂಮ್ ಏನು ಬರುತ್ತೆ ಅದು ತುಂಬ ಕ್ರಿಸ್ಪ್ ಆಗಿದೆ ಆಯಿತಾ. ತುಂಬ ಕ್ಲಿಯರಾಗಿ ಕೇಳುತ್ತೆ. ನಿಮ್ಗೆ ಏನೇ ಒಂದು ವಾಲ್ಯೂಮ್ ಇದೆ ಅಂತಂದ್ರೆ ತುಂಬ ಕ್ಲಿಯರಾಗಿ ಕೇಳುತ್ತೆ. ಸೌಂಡ್ ಅಂತೂ ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಸೊ ನಿಮ್ಮ ಮನೇಲಿ ನೀವೇನಾದರೂ ಒಂದು ಸಬ್ ವೂಫರ್ ತೊಗೋಬೇಕು ಅಂತ ಅನ್ಕೋತೀರಾ ಅಂತಂದರೆ ಇದನ್ನು ನೀವು ಒಂದು ಆಪ್ಷನ್ ಆಗಿ ಇಟ್ಕೊಬೋದು. ನಾನಿದು ರಿವ್ಯೂ ಮಾಡ್ತಿರುವಂಥ ಮೊದಲ ಒಂದು ಸೌಂಡ್ ಬಾರ್ ಮತ್ತು ಸಬ್ ವೂಫರ್ ಆಗಿರುವಂಥದ್ದು. ಒಂದು ಒಳ್ಳೆ ಕ್ಲಾರಿಟಿ ಇದೆ ಇದರಲ್ಲಿ. ಸೊ ನಾನು ಇದನ್ನು ಒಂದು 8 ಮಾರ್ಕ್ಸ್ ಆರಾಮಾಗಿ ಕೊಡ್ಬೋದು. ಅದಕ್ಕೆ ಒಂದು ಒಳ್ಳೆ ಸೌಂಡ್ ಅಂತೂ ಆರಾಮಾಗಿ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದರ ಬೆಲೆಯ ಬಗ್ಗೆ ಕೇಳ್ತಾ ಇದ್ದೀರಾ ಅಂತ ಅಂದರೆ, ಈ ಒಂದು ಟೋಟಲ್ ಬಾಕ್ಸ್ಗೆ ನಿಮಗೆ 10,500 ಆಗ್ತಾ ಇರುವಂಥದ್ದು ಫ್ಲಿಪ್ಕಾರ್ಟಲ್ಲಿ. ಒಂದು ಲಿಂಕನ್ನು ಬೇಕಾದ್ರೆ ನಿಮ್ಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಸೊ ಬೇಕಾದ್ರೆ ನೀವು ಹೋಗ್ಬಿಟ್ಟು ಚೆಕ್ ಮಾಡಿ ನೋಡಿ, ಇಷ್ಟ ಆಯಿತು ಅಂದರೆ ತೊಗೊಬೋದು. ಸೊ ಇದಿಷ್ಟು ಈ ಒಂದು ಸ್ಪೀಕರ್ನ, ಸಬ್ ವೂಫರ್ನ, ಸೌಂಡ್ ಬಾರ್ನ ಅನ್ಬಾಕ್ಸಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಟಿಪ್ಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮತ್ತು ನಮ್ಮ Instagram, Facebook ಪೇಜ್ ಡಿಸ್ಕ್ರಿಪ್ಷನ್ ಇದೆ, ಬರೋದಿಲ್ಲ. ಸಿಗೋಣ ಮುಂದೆ ವಿಡಿಯೋದಲ್ಲಿ.